ಎಲ್ರಿಗೂ ನಮಸ್ಕಾರ. ಇದು ಗುರುವಾರದ ಮಾರ್ನಿಂಗ್ ಮಿನಿ ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಮೊದಲಿಗೆ ಬಾಗಿಲು ಕಸ ಎಲ್ಲ ಹೊಡೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡೆ. ಇವತ್ತು ಅಂಗಳ ಸಾರಿಸಿಲ್ಲ, ಯಾಕೆಂದರೆ ನೆನ್ನೆ ಊರಲ್ಲಿ ಮಳೆ ಬಂದಿರೋದ್ರಿಂದ ಅಂಗಳ ಸಾರಿಸೋ ಥರ ಇರಲಿಲ್ಲ. ಹಾಗಾಗಿ ಅಂಗಳ ಕೂಡ ಏನು ಸಾರಿಸ್ಕೊಳ್ಳಿಲ್ಲ. ಹಾಗೆ ತುಳಸಿ ಪಾಟ್ಗೆಲ್ಲ ಅರಿಶಿನ ಕುಂಕುಮನ ಇಟ್ಟು ರೆಡಿ ಮಾಡಿಕೊಂಡು ಹೂವು ಎಲ್ಲ ಮುಡಿಸ್ದೆ. ಹಾಗೆ ಹಿಂದೆನೇ ಬಂದು ಹಾಸಿಗೆ ಎಲ್ಲ ಮಡಚಿಟ್ಟು ಟೀನ ಮಾಡಿಕೊಂಡೆ. ಯಜಮಾನರು ಇರಲಿಲ್ಲ, ಅದಕ್ಕೋಸ್ಕರ ನಾನು ಒಬ್ಳಿಗೋಸ್ಕರ ಬೆಲ್ಲದ ಟೀನ ಮಾಡ್ಕೊಂಡಿದ್ದೆ. ಮೊದಲಿಗೆ ಬೆಲ್ಲ ನೀರು ಎಲ್ಲ ಹಾಕಿ ಕುದಿಸ್ಕೊಂಡು ನಂತರ ಪಕ್ಕದಲ್ಲೇ ಸ್ವಲ್ಪ ಹಾಲನ್ನ ಕಾಯೋದಕ್ಕೆ ಇಟ್ಬಿಟ್ಟು ಸ್ಟವ್ನ ಆಫ್ ಮಾಡಿ ನಂತರ ಹಾಲನ್ನ ಹಾಕ್ಕೊಂಡು ಟೀನ ಕುಡಿದೆ. ಸ್ವಲ್ಪ ತಕ್ಕಮಟ್ಟಿಗಿತ್ತು ಟೇಸ್ಟು. ಹಿಂದೆನೇ ಹಾಗೆ ಇನ್ನೂ ಸ್ವಲ್ಪ ಕೂತ್ರೆ ಆಗಲ್ಲ ಅಂದ್ಬಿಟ್ಟು ನೀರೊಳಗೆ ಕೂಡ ಉರಿ ಇಟ್ಕೊಂಡೆ. ಅಷ್ಟರೊಳಗೆ ನೀರು ಕಾಯ್ದಿರುತ್ತೆ ಅಂತ. ಹಾಗೆ ರಾತ್ರಿ ತೊಳೆದಿಟ್ಟಿದ್ದಂಥ ಪಾತ್ರೆಗಳ್ನೆಲ್ಲ ಜೋಡಿಸಿಟ್ಕೊಂಡೆ. ಇನ್ನೂ ನೈಟೇ ಆಲ್ಮೋಸ್ಟ್ ಕೆಲಸಗಳ್ನೆಲ್ಲ ಮುಗಿಸ್ಕೋಬೋದಿತ್ತು, ಆದರೆ ಕರೆಂಟ್ ಇಲ್ದಿದ್ದರಿಂದ ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗಾಗಿ ನೈಟು ಪಾತ್ರೆ ಮಾತ್ರ ತೊಳೆದಿಟ್ಬಿಟ್ಟು ಅಡುಗೆ ಮನೆ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೆ. ಆಮೇಲೆ ಕಸ ಎಲ್ಲ ಹೊಡೆದು ಮಾಪ್ ಕೂಡ ಹಾಕ್ಕೊಂಡು ಮನೆ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವತ್ತು ಯಜಮಾನ್ರು ಮನೇಲಿಲ್ಲ, ತಿಂಡಿಗೆ ಬರೋಲ್ಲ ಅಂದ್ಕೊಂಡು ನಾನು ಏನೂ ತಿಂಡಿ ಮಾಡಲಿಲ್ಲ. ಮೊದಲಿಗೆ ಪೂಜೆನ ಮುಗಿಸ್ಕೊಳ್ಳೋಣ, ನಂತರ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೊದಲಿಗೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಏನೇನು ತಯಾರಿ ಬೇಕೋ ಎಲ್ಲ ಮಾಡಿಕೊಂಡೆ. ಈ ಕೆಲಸ ಎಲ್ಲ ನಾನು ನೈಟೇ ಮುಗಿಸ್ಕೊತಿದ್ದೆ, ಆದರೆ ಮಳೆ ಬಂದಿತ್ತಲ್ಲ, ಕರೆಂಟ್ ಇಲ್ದಿದ್ರಿಂದಾಗಿ ನಾನು ಏನೂ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ನಾನು ನೆಲ ಒರೆಸ್ಬೇಕಾದ್ರೆ ನೆಲ ಒರೆಸೋ ನೀರಿಗೆ ಒಂದು ಚಿಟಿಕೆ ಅರಿಶಿನ ಹಾಗೆ ಕಲ್ಲುಪ್ಪನ ಹಾಕಿ ಒರೆಸ್ಕೊತೀನಿ. ಇದರಿಂದಾಗಿ ಮನೇಲಿರೋಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ನೆಲ ಒರೆಸಿದ್ಮೇಲಂತೂ ಈ ಥರ ಕಾಣಿಸ್ತಿತ್ತು. ಡೈರೆಕ್ಟ್ ಸೂರ್ಯನ ಕಿರಣ ಅಂತೂ ಒಳಗಡೆನೇ ಬರ್ತಿತ್ತು. ನೆಲ ಒರೆಸಿದ್ದೆಲ್ಲ ಆದಮೇಲೆ ಹೋಗಿ ಹಿಂದೆಗಡೆ ಗಿಡಗಳ್ನ ಹಾಕಿದ್ದೀನಿ. ಅಲ್ಲಿ ಹೂವು ಕಿತ್ಕೊಬರೋಣ ಅಂತ ಮನೆ ಹಿಂದೆ ಹೋಗಿದ್ದೆ. ಹೂವು ಅಂತೂ ನನಗೆ ಕರಿತಿತ್ತು, ಬಾ ಬಾ ನನ್ನನ್ನು ಕೀಳು ಅಂತ. ಅಲ್ಲೇ ಸುಮಾರು ದಿನ ಆಗಿತ್ತು ಹೂವು ಎಲ್ಲ ಬೀಳಿಸಿ. ಹಂಗೆ ಹೋಗಿ ಹೂವು ಕೂಡ ಎಲ್ಲ ಕಿತ್ಕೊಂಡು ಬಂದೆ. ಈಗ 3 ವರ್ಷದಲ್ಲಿ ನಾನು ಮೈಸೂರು ಮಲ್ಲಿಗೆ ಗಿಡ ಒಂದೇ ಒಂದು ಗಿಡ ತಂದು ಹಾಕಿದ್ದೆ. ಅದಂತೂ ಇವಾಗ ಸಿಕ್ಕಾಪಟ್ಟೆ ಗಿಡಗಳಾಗಿದ್ದಾವೆ. ಅದ್ರಲ್ಲಿ ಕೂಡ ಒಂದು ಹೂವು ಬಿಟ್ಟಿತ್ತು, ಅದನ್ನು ಕೂಡ ಕಿತ್ಕೊಬಂದೆ. ಹೂವು ಎಲ್ಲ ಕಿತ್ತಿಟ್ಬಿಟ್ಟು ನಾನು ಕೂಡ ಸ್ನಾನನ ಮಾಡ್ಕೊಬಂದು ಹೀಗಿದ್ದಳು ಈ ಥರ ಟಕ್ ಅಂತ ರೆಡಿ ಆಗಿಬಿಟ್ಟೆ. ರೆಡಿಯಾಗಿ ದೇವ್ರಿಗೆಲ್ಲ ಹೂವು ಎಲ್ಲ ಮುಡಿಸಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಣ್ಣೆ ಬತ್ತಿ ಎಲ್ಲ ಹಾಕಿ ಇವತ್ತು ರಾಯರಿಗೆ ಮಾವಿನ ಹಣ್ಣನ್ನು ಪ್ರಸಾದ ಇಟ್ಟು ಪೂಜೆನ ಮಾಡಿಕೊಂಡೆ. ಏನೇ ಹೇಳಿ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿದ್ಮೇಲೆ ಸಿಗೋ ಅಂಥ ನೆಮ್ಮದಿ ನನಗೆಲ್ಲೂ ಸಿಗಲ್ಲ. ಏನೇ ನಾನು ಯಾವುದೇ ಥರ ಟೆನ್ಷನಲ್ಲಿದ್ರೂ ಪೂಜೆ ಮಾಡಿದ ತಕ್ಷಣ ನನ್ನ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ಪೂಜೆ ಕೂಡ ಮಾಡಿಕೊಂಡು ರಾಯರು ಶ್ಲೋಕನ ಹೇಳ್ಕೊಂಡು ಆಮೇಲೆ ಹಿಂದೆನೇ ಇನ್ನೂ ಒಂದು ಕಪ್ ಟೀನ ಕುಡಿದು ತಿಂಡಿಗೆಲ್ಲ ರೆಡಿ ಮಾಡಿಕೊಂಡೆ. ತಿಂಡಿಗೆ ಇವತ್ತು ಸಿಂಪಲಾಗಿ ಉಪ್ಪಿಟ್ಟನ್ನ ಮಾಡಿದ್ದೆ. ಮಗಳು ಅಂಗನವಾಡಿಗೆ ಹೋಗ್ಬೇಕಲ್ಲ, ಹಾಗಾಗಿ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಅವಳು ಕೂಡ ತಿಂಡಿ ಹಾಕ್ಕೊಟ್ಟು ಮಗುಗೆ ತಿಂಡಿ ತಿನ್ನಿಸಿ ನಾನು ಕೂಡ ತಿಂಡಿ ತಿಂದು ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗುವ ನಾಳೆ ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.